ನಮಸ್ಕಾರ. ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪಾಕ್ ಸೋಲು, ಚೀನಾಗೆ ಹೊಡೆತ. ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಪರಾಕ್ರಮ. ಖರೀದಿಗೆ ಮುಗಿಬಿತ್ತು 17 ರಾಷ್ಟ್ರಗಳು. ಹೌದು, ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಹತ್ಯಾಕಾಂಡದ ನಂತರ ಭಾರತ ಇದಕ್ಕೆ ಕಾರಣ ಆದವರನ್ನ ಶಿಕ್ಷೆಯನ್ನ ಕೊಡೋದಾಗಿ ಘೋಷಣೆ ಮಾಡಿತ್ತು. ದೇಶದ ಸಶಸ್ತ್ರ ಪಡೆಗಳು ಕೂಡ ಈ ಒಂದು ಭರವಸೆಯನ್ನ ಪೂರೈಸಿದೆ ಕೂಡ. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ದಾಳಿಯಿಂದಾಗಿ ಪಾಕಿಸ್ತಾನ ಮತ್ತು ಭಯೋತ್ಪಾದಕರು ಈಗ ಸಾಕಷ್ಟು ಭಯಭೀತರಾಗಿದ್ದಾರೆ. ಆಪರೇಷನ್ ಸಿಂಧೂರಲ್ಲಿ ಬಳಸಲಾದಂತಹ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ಬಗ್ಗೆ ಪ್ರಪಂಚದಾದ್ಯಂತ ಈಗ ಕ್ರೇಜ್ಗಳು ಹೆಚ್ಚಾಗ್ತಾ ಇದೆ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಖರೀದಿ ಮಾಡೋದಕ್ಕೆ 1 ಡಜನ್ಗೂ ಹೆಚ್ಚು ದೇಶಗಳು ಇದೀಗ ಉತ್ಸಾಹವನ್ನ ತೋರ್ತಾ ಇರುವಂತದ್ದು. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ಮಾರಕ ಪರಿಣಾಮವನ್ನ ಅದು ನೋಡುವಂಥದ್ದಾದ್ರೆ ಭೂಮಿ, ವಾಯು ಮತ್ತು ಹಡಗು ಎಲ್ಲದರಲ್ಲೂ ಕೂಡ ದಾಳಿಯನ್ನ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ ಅನ್ನುವಂತ ಅಂಶದಿಂದಲೇ ಅರ್ಥವನ್ನ ಮಾಡ್ಕೊಳ್ಬೇಕು. ಇದರರ್ಥ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ಭೂಮಿ, ಆಕಾಶ ಹಾಗೂ ಸಮುದ್ರದಿಂದ ಶತ್ರುಗಳನ್ನ ನಾಶ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಪಾಕಿಸ್ತಾನ ಕೂಡ ಇದರ ಒಂದು ಮಾದರಿಯನ್ನ ನೋಡಿರುವಂತದ್ದು. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ದಾಳಿಯಿಂದಾಗಿ ಪಾಕಿಸ್ತಾನ ಎಷ್ಟು ಭಯಭೀತಗೊಂಡಿದೆ ಅಂತ ಹೇಳಿದ್ರೆ ಅದು ತಕ್ಷಣವೇ ಕದನ ವಿರಾಮಕ್ಕೆ ಒಪ್ಕೊಂಡಿರೋದು ಇದಕ್ಕೆ ಸಾಕ್ಷಿ. ಬ್ರಹ್ಮೋಸ್ ಕ್ಷಿಪಣಿ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಲಾದಂತಹ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಂತ ಹೇಳಬಹುದು. ಬ್ರಹ್ಮೋಸ್ ಕ್ಷಿಪಣಿಯು ಅದರ ಹೆಚ್ಚಿನ ವೇಗ ಹಾಗೂ ನಿಖರತೆಗೆ ಹೆಸರುವಾಸಿ. ಇದು ಸಶಸ್ತ್ರ ಪಡೆಗಳ ವಿವಿಧ ಅಗತ್ಯಗಳನ್ನ ಪೂರೈಸುವಂತಹ ಸಾಮರ್ಥ್ಯ ಕೂಡ ಹೊಂದಿದೆ. ಪ್ರಸ್ತುತ ಫಿಲಿಪೈನ್ಸ್ ಭಾರತದೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಒಪ್ಪಂದಕ್ಕೆ ಸಹಿ ಹಾಕಿರುವಂತಹ ದೇಶಗಳು. ಜನವರಿ 22ರಂದು ಫಿಲಿಪೈನ್ಸ್ 3 ಕರಾವಳಿ ರಕ್ಷಣಾ ಬ್ಯಾಚ್ಗಳನ್ನ ಪೂರೈಸೋದಕ್ಕೆ $375 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಮೊದಲ ಬ್ಯಾಚ್ ಏಪ್ರಿಲ್ 2024ರಲ್ಲಿ ಮತ್ತು ಎರಡನೆಯದನ್ನ ಏಪ್ರಿಲ್ 2025ರಲ್ಲಿ ಪೂರೈಕೆಯನ್ನ ಮಾಡಲಾಗಿತ್ತು. ಇದಲ್ಲದೆ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ಏನಿದೆ ಇದನ್ನ ಖರೀದಿ ಮಾಡೋದಕ್ಕೆ ಆಸಕ್ತಿ ತೋರಿರುವಂತಹ ಹಲವು ದೇಶಗಳು ಕೂಡ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ಪ್ರಬಲ ದಾಳಿಯನ್ನ ನೋಡಿದ ನಂತರ ಜಗತ್ತು ಈಗ ಈ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನ ತೋರಿಸ್ತಾ ಇರುವಂತದ್ದು. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ಸುಧಾರಿತ ಆವೃತ್ತಿಯ ಖರೀದಿಗೆ $200 ರಿಂದ $350 ಮಿಲಿಯನ್ ಮೌಲ್ಯದ ಒಪ್ಪಂದಕ್ಕೆ ಮಾತುಕತೆಗಳು ನಡೀತಾ ಇದೆ. ಇನ್ನು ವಿಯೆಟ್ನಾಂನಲ್ಲೂ ಕೂಡ $700 ಮಿಲಿಯನ್ ಒಪ್ಪಂದವನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಇದರಲ್ಲಿ ಭೂಸೇನೆ, ನೌಕಾಸೇನೆ ಎರಡಕ್ಕೂ ಕೂಡ ಕ್ಷಿಪಣಿಗಳ ಪೂರೈಕೆಯನ್ನ ಮಾಡಲಾಗುವುದು ಅನ್ನುವಂಥದ್ದು ಬಹಳ ಮುಖ್ಯವಾದ ಅಂಶ. ಇನ್ನು ಮಲೇಷಿಯಾ ತನ್ನ ಸುಖೋಯ್ Su-30 MKM ಯುದ್ಧ ವಿಮಾನಗಳು ಮತ್ತು ಕೆಡವರ್ಗದ ಯುದ್ಧ ನೌಕೆಗಳಿಗಾಗಿ ಕ್ಷಿಪಣಿಗಳನ್ನ ಖರೀದಿ ಮಾಡೋದನ್ನ ಇದು ಪರಿಗಣಿಸ್ತಾ ಇದೆ. ಇನ್ನು ಥೈಲ್ಯಾಂಡ್, ಸಿಂಗಾಪುರ, ಬ್ರೂನೈ ಈ ಆಗ್ನೇಯ ಏಷ್ಯಾದ ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಯಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇದೆ. ಜೊತೆಗೆ ಖರೀದಿಯ ಕುರಿತು ಮಾತುಕತೆಗಳು ಕೂಡ ಈಗ ಮುಂದಿನ ಹಂತದಲ್ಲೇ ಇರುವಂತದ್ದು. ಬ್ರೆಜಿಲ್, ಚಿಲಿ, ಅರ್ಜೆಂಟೀನಾ, ವೆನೆಜುವೆಲಾ ಈ ಲ್ಯಾಟಿನ್ ಅಮೆರಿಕನ್ ದೇಶಗಳು ಕೂಡ ಬ್ರಹ್ಮೋಸ್ ಕ್ಷಿಪಣಿಯನ್ನ ಖರೀದಿ ಮಾಡೋದಕ್ಕೆ ಆಸಕ್ತಿ ತೋರ್ತಾ ಇದೆ, ವಿಶೇಷವಾಗಿ ನೌಕಾ ಮತ್ತು ಕರಾವಳಿ ರಕ್ಷಣಾ ಆವೃತ್ತಿಗಳಲ್ಲಿ. ಈಜಿಪ್ಟ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ಕತಾರ್, ಓಮನ್ ಈ ಮಧ್ಯ ಪ್ರಾಂತ್ಯ ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಯನ್ನ ಖರೀದಿ ಮಾಡೋದಕ್ಕೂ ಆಸಕ್ತಿಯನ್ನ ತೋರ್ತಾ ಇರುವಂತದ್ದು. ಕೆಲವು ದೇಶಗಳೊಂದಿಗೆ ಈಗಾಗಲೇ ಮಾತುಕತೆಯ ಹಂತದಲ್ಲಿದೆ. ಇನ್ನು ದಕ್ಷಿಣ ಆಫ್ರಿಕಾ ಹಾಗೆ ಬಲ್ಗೇರಿಯಾ ಈ ದೇಶಗಳು ಕ್ಷಿಪಣಿಯ ಬಗ್ಗೆಯೂ ಕೂಡ ಆಸಕ್ತಿಯನ್ನ ತೋರೋದರ ಜೊತೆಗೆ ಮಾತುಕತೆಯ ಹಂತದಲ್ಲೂ ಕೂಡ ಇದೆ. ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯು ಪ್ರಸ್ತುತ ಭಾರತದ ಅತ್ಯಂತ ವೇಗದ ಕ್ರೂಸ್ ಕ್ಷಿಪಣಿ ಅಂತ ಹೇಳಬಹುದು. ಮೊದಲ ಕ್ಷಿಪಣಿಯನ್ನ 2001ರ ಜೂನ್ 12ರಂದು ಪರೀಕ್ಷೆ ಮಾಡಲಾಗಿತ್ತು. ಅಂದಿನಿಂದ ಅದನ್ನ ಮತ್ತಷ್ಟು ಸುಧಾರಣೆಯನ್ನ ಮಾಡಲಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಯು ಪೇಲೋಡ್ ರಾಕೆಟ್ ಆಗಿದ್ದು ಇದು ಮಾನವರಹಿತ ಆಗಿರುವಂತದ್ದು. ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಯು ಮ್ಯಾಕ್ 3 ವೇಗದಲ್ಲಿ ಹಾರಬಲ್ಲದು. ಜೊತೆಗೆ 290 ಕಿಲೋಮೀಟರ್ ವೇಗದಲ್ಲಿ ಅಥವಾ 500 ರಿಂದ 800 ಕಿಲೋಮೀಟರ್ ವರೆಗೆ ಗುರಿಯನ್ನ ಕೂಡ ಇದು ತಲುಪುವಂತ ಸಾಮರ್ಥ್ಯ ಇದೆ. 200 ರಿಂದ 300 ಕೆಜಿ ತೂಕದ ಹೆಚ್ಚು ಸಾಮರ್ಥ್ಯದ ಸ್ಫೋಟಕಗಳನ್ನ ಕೂಡ ಸಾಗಿಸುವಂತಹ ಸಾಮರ್ಥ್ಯ ಇರುವಂತದ್ದು ವಿಶೇಷ. ಇದು 15 ಕಿಲೋಮೀಟರ್ ಎತ್ತರದಲ್ಲಿ ಹಾರಬಲ್ಲದು. ಜೊತೆಗೆ ನೆಲದಿಂದ 10 ಮೀಟರ್ ಎತ್ತರದವರೆಗೂ ಕೂಡ ಹೊಡೆಯಬಲ್ಲದು. ಇನ್ನು ಪಾಕ್ ಸೋಲು ಚೀನಾಗೆ ಬಹಳ ದೊಡ್ಡ ಹೊಡೆತ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ. ಯಾಕಂತ ಹೇಳಿದ್ರೆ ಭಾರತದ ಮೇಲಿನ ದಾಳಿಗೆ ಪಾಕ್ ಬಳಸಿದಂತಹ ಚೀನಾ ನಿರ್ಮಿತ PS-15 ಕ್ಷಿಪಣಿ, G-17 ಯುದ್ಧ ವಿಮಾನಗಳನ್ನ ಭಾರತ ಹೊಡೆದು ಉರುಳಿಸಿದೆ. ಇದರಿಂದ ಪಾಕ್ಗೆ ಸಾಕಷ್ಟು ನಷ್ಟ ಆಗದೆ ಇದ್ರೂ ಕೂಡ ಅಲ್ಲಿ ಮುಖಭಂಗ ಆಗಿರೋದು ಮಾತ್ರ ಚೀನಾಗೆ. ಭಾರತದಿಂದ ಪೆಟ್ಟು ತಿಂದು ಜಾಗತಿಕ ಮಟ್ಟದಲ್ಲಿ ಚೀನಾದ ಶಸ್ತ್ರಾಸ್ತ್ರಗಳ ಘನತೆಗೂ ಕೂಡ ಧಕ್ಕೆಯನ್ನ ಉಂಟು ಮಾಡಿದಂತಾಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನಕ್ಕೆ ಭಾರತದ ಸೇನೆಯವರು ತಕ್ಕ ಉತ್ತರವನ್ನೇ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.